ಇವತ್ತು ಏನಾಗಿದೆ ಅಂತ ಅಂದರೆ ಕರ್ನಾಟಕ ಸರ್ಕಾರದವರು ಅಧಿಕಾರಕ್ಕಾಗಿ ಕಿತ್ತಾಡ್ತಾ ಇದ್ದಾರೆ. ಈ ಕಡೆ ಬಿಜೆಪಿಯವರು ಅವರು ಬಹಳ ಸತ್ಯ ಹರಿಶ್ಚಂದ್ರನ ವಂಶಸ್ಥರು. ಸತ್ಯ ಹರಿಶ್ಚಂದ್ರ ಅವರ ವಂಶದವರು ನಾವೇ ಅಂತ ಹೇಳಿ ಅವರು ಬಹಳ ಎಲ್ಲರೂ ಒಬ್ಬನೂ ಅಲ್ಲಿ ಭ್ರಷ್ಟಾಚಾರಿ ಇಲ್ಲವೇ ಇಲ್ಲ, ಎಲ್ಲರೂ ಒಳ್ಳೆಯವರು. ಅವರು ಹೇಳ್ಕೊತಾ ನಾವೆಲ್ಲ ಒಳ್ಳೆಯವರು ಅಂತ ಹೇಳ್ಕೊತಾ ಇದ್ದಾರೆ ಅವರು. ಈ ಬಿ ಜೆ ಪಿಯವರು ಜೆ ಡಿ ಎಸ್ನವರಂತೂ ಬಿಡಿ, ಇವರು ಯಾರೂ ಇಲ್ಲ. ನಮ್ಮ ಮನೆ ಪಕ್ಕದಲ್ಲಿ ಹರಿಶ್ಚಂದ್ರನಿಗೆ ನಾವೇ ಬಾಡಿಗೆ ಕೊಟ್ಟಿದ್ದು ಅಂತ ಹೇಳ್ತಾರೋ ಮೊನ್ನೆನ. ಜೆ ಡಿ ಎಸ್ನವರು ಹರಿಶ್ಚಂದ್ರನಿಗೆ, ಮಹಾಮಹಿಮನಾದಂಥ ಹರಿಶ್ಚಂದ್ರನಿಗೆ ದೇವೇಗೌಡರ ಮನೆ ಪಕ್ಕವೇ ನಾವು ಬಾಡಿಗೆ ಕೊಟ್ಟಿದ್ದೀವಿ ಅಂತಾರೆ. ಆಯಿತಾ? ಇದೇನು ಇದು ಹುಡುಗಾಟ, ಇದು ಬಹಳ ನಾನು ಎಲ್ಲೂ ನೋಡಿರಲ್ಲಪ್ಪ ಈ ಥರ. ಆಮೇಲೆ ಆ ಯಡಿಯೂರಪ್ಪಂದು 9ನೇ ತಾರೀಕು ಅಯ್ಯೋ 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 ಅದೇನೇನೋ ಲೆಕ್ಕಾಚಾರದಲ್ಲಿ ಹಾಕೊಂಡಿದ್ದಾರೆ. ಅದಕ್ಕೆ 9-10 ಇರಬೇಕು. ಅದು ಇವತ್ತೇ ಶುರು ಮಾಡ್ಕೊಂಬಿಟ್ಟಿದ್ದಾರೆ ಅವರು. ಅಲ್ಲಿ ಗುದ್ಲಿ ಹೊಡೆಯೋಕ್ಕೆ ಶುರು ಮಾಡಿ ಎಲ್ಲ ಕಡೆಯಿಂದ ಜನ ಕರೆಸಿ, ಮಹಾಪುಣ್ಯಾತ್ಮ, ಈ ರಾಜ್ಯಕ್ಕೆ ನೀವು ಮಾಡಿರೋದು ಭಾಳ ಅಪಾರ ಸೇವೆ ಅಂತೇಳಿ ನೋಡು, ಹೋಗತ್ತೆ ಅಪಾರವಾದ ಸೇವೆ ಮಾಡಿರೋದು ಅಂತ ಹೇಳಿ ಅವ್ರಿಗೇನೋ ಸಮಾರಂಭ ಮಾಡೋಕ್ಕೆ ಹೊರಟಿದ್ದಾರೆ. ಅದು ಏನೇನು ಮಾಡ್ತಾರೋ ಗೊತ್ತಿಲ್ಲ. ಅವರು ಎಲ್ಲ ಬರಿಬೇಕು, ಅವ್ರಿಗೇನಾದ್ರು ಸಮಾರಂಭ ಆದಮೇಲೆ ಅವ್ರಿಗೆ ಒಂದು ಇದು ಅರ್ಪಣೆ ಮಾಡ್ತಾರೆ. ಏನು ಅಂತಂದರೆ ಭಿನ್ನವತ್ತಳೆ. ಆ ಭಿನ್ನವತ್ತಳೆಯಲ್ಲಿ ಯಡಿಯೂರಪ್ಪನವ್ರದ್ದು ಜೈಲಿಗೆ ಹೋದದ್ದು ಇರಬೇಕು ಕ್ಲೀನಾಗೆ. ಯಾವಾಗ ಜೈಲಿಗೆ ಹೋದರು, ಯಾಕೆ ಹೋದರು, ಯಾತಕ್ಕೆ ಹೋದರು ಅಂತ ಇರಬೇಕು. ಆಮೇಲೆ ಶಾಸನಸಭೆಯಲ್ಲಿ ಶಾಸಕರನ್ನೆಲ್ಲ ಖರೀದಿ ಮಾಡಿ ಪ್ರಜಾತಂತ್ರ ವ್ಯವಸ್ಥೆಯನ್ನೇ ನಾಶ ಮಾಡಿದ್ದು ಅದೂ ಇರಬೇಕು. ಸತ್ಯವಾಗಿ ಅವ್ರಿಗೆ ಸತ್ಯ ಅಂತ ಗೊತ್ತಿದ್ದರೆ, ಪ್ರಾಮಾಣಿಕತೆ ಅಂತ ಗೊತ್ತಿದ್ದರೆ ಅವರು ಸತ್ಯ ಹೇಳಬೇಕು. ನಮ್ಮ ಅಪ್ರಾಣು ಸತ್ಯ ಹೇಳಲ್ಲ, ಅವರು ಬರೀ ಸುಳ್ಳು ಹೇಳ್ತಾರೆ. ಈ ಭಾರಿ ಅವರು ಅಗಾಧವಾಗಿ ಈ ರಾಜ್ಯದ ಪ್ರಜಾತಂತ್ರ ವ್ಯವಸ್ಥೆ ನಾಶ ಆಗಿರದೆ ಅಲ್ಲಿಂದ ಶುರುವಾಯಿತು. ಎಲ್ಲ ಶಾಸಕರುಗಳನ್ನೆಲ್ಲ ಕೊಂಡುಕೊಂಡು ಅವ್ರಿಗೆಲ್ಲ ದುಡ್ಡು ಕೊಟ್ಟು ಅವ್ರನ್ನ ಲಂಚ್ ಕೋರ್ ಮಾಡಿ ಪ್ರಜಾತಂತ್ರ ವ್ಯವಸ್ಥೆ ಹಾಳು ಮಾಡಿ, ಶಾಸನಸಭೆ ಹಾಳು ಮಾಡಿ ಇವತ್ತು ಅವರಿಗೆ ಕೊಡ್ತಾ ಇದ್ದಾರೆ. ಬಸವಣ್ಣವ್ರು ಏನು ಹೇಳ್ತಾರೆ ಅಂದರೆ, ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವನ್ನು ಮಾಡುವರು, ಬಡವ ನಾನೇನು ಮಾಡಲಿಲ್ಲ. ಆದ್ದರಿಂದ ಸಿಕ್ಕಾಬಟ್ಟೆ ದುಡ್ಡಿದೆ. ಮಗ ಆ ಕಾಲದಲ್ಲಿ ಅವರು ಮುಖ್ಯಮಂತ್ರಿ ಇದ್ದಾಗ ಅವರೇ ಖಜಾನಲ್ಲಿ ಇದ್ದವರು. ಅದರಿಂದ ಅವರು ಮಾಡ್ತಾ ಇದ್ದಾರೆ. ನಾವೇನು ಮಾಡೋಂಗಿಲ್ಲ, ಏನು ಮಾತಾಡೋಂಗಿಲ್ಲ. ಆಯಿತಾ? ಮಾಡಲಿ, ಅವ್ರಿಗೆ ಹಣ ಇದೆ, ಇದಿದೆ, ಮಾಡಲಿ. ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅದು ಯಾಕೆ ಹೇಳ್ತೀನಿ ಮಾತು ಅಂದರೆ, ಬೆಲೆ ಏರಿಕೆ, ಸಾಯ್ತಾ ಇದ್ದಾರೆ ಜನ, ಕಣ್ಣೀರಿಡ್ತಾ ಇದ್ದಾರೆ. ಒಂದು ಗುಟ್ಕು ನೀರು ಕುಡಿಯೋಕ್ಕಾಗ್ತಾ ಇಲ್ಲ, ಒಂದು ಗುಟ್ಕು ಕಾಫಿ ಕುಡಿಯೋಕ್ಕಾಗ್ತಾ ಇಲ್ಲ. ಏನು ಇವ್ರದ್ದು ದರಿದ್ರ ವ್ಯವಸ್ಥೆ? ಒಂದು ಕಡೆ ಯಡಿಯೂರಪ್ಪಂದು, ಒಂದು ಕಡೆ ಕಾಂಗ್ರೆಸ್ನವ್ರದ್ದು, ಒಂದು ಕಡೆ ಶಿವಕುಮಾರ್ ಅವ್ರದ್ದು, ಒಂದು ಕಡೆ ಕುಮಾರಸ್ವಾಮಿ ಅವ್ರದ್ದು, ಒಂದು ಕಡೆ ಇವರು ಸಿದ್ದರಾಮಯ್ಯನವ್ರು ಭದ್ರವಾಗಿದ್ದು ಏನಾರು ಮಾಡಿ ಅಂತಂದರೆ ಅವ್ರು ಅದನ್ನೂ ಮಾಡ್ತಾ ಇಲ್ಲ. ಒಳ್ಳೆ ಪರಿಸ್ಥಿತಿ, ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಡೋಲಾಯಮಾನವಾಗಿ ಹೋಗಿದೆ. ಎಲ್ಲಿ ನೋಡಿ ಅಲ್ಲಿ ದೇವ್ರು ನೋಡೋಕ್ಕೂ ದುಡ್ಡು, ಕಾಫಿ ಕುಡಿಯೋಕ್ಕೆ ಎಷ್ಟು ದುಡ್ಡು, ಅಕ್ಕಿ ತರಬೇಕಾದ್ರೆ ದುಡ್ಡು, ರಾಗಿ ತರಬೇಕಾದ್ರೆ ದುಡ್ಡು, ಬರೀ ದುಡ್ಡಲ್ಲ, ಭಾರಿ ದುಡ್ಡು. ಒಂದೊತ್ತು ಬೆಂಕಿ ಹಚ್ಚಿ ಅಡುಗೆ ಮಾಡಿ ರಾಗಿ ಮುದ್ದೆ ಮಾಡಿ ತಿನ್ನೋದಕ್ಕೆ ಇವತ್ತು ಕೋಟಿ ಕೋಟಿ ಜನರಿಗೆ ಆಗ್ತಾ ಇಲ್ಲ. ಯಾರೂ ಕೇಳ್ತಾ ಇಲ್ಲ. ಖಾಸಗಿ ಶಿಕ್ಷಣ ಸಂಸ್ಥೆಯವರು ಪ್ರತಿ ಮಕ್ಕಳಿಗೆ ದುಡ್ಡನ್ನು ಏರಿಸಿದ್ದಾರೆ. ಯಾರೂ ಕೇಳೋರಿಲ್ಲ. ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ, ರೋಗಿಗಳನ್ನು ಕೇಳೋರಿಲ್ಲ. ಸರ್ಕಾರಿ ಆಸ್ಪತ್ರೆ ಅಂದರೆ
ನರಕ ನರಕ ನರಕ. ಈ ಮಧ್ಯ ಕಾಂಗ್ರೆಸ್ನವರು ಅಧಿಕಾರಕ್ಕಾಗಿ ಗುದ್ದಾಟ, ಬಡದಾಟ, ಒಡೆದಾಟ ಎಲ್ಲಾದರೂ ಉಂಟೆ? ಇದು ಬಹಳ ನೋವಿನಲ್ಲಿದ್ದಾರೆ. ರಿಕ್ಷಾ ಚಾಲಕರು ಪ್ರತಿದಿನ ಎರಡೆರಡು ಊಟ ಮಾಡ್ತಿದ್ದವರು ಒಂದು ಊಟ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ. ತೊಂದರೆ ಸಿಕ್ಕಿದ್ದಾರೆ. LPG ಇಲ್ಲ ಅವ್ರಿಗೆ, ಸಿಲಿಂಡರ್ ಇಲ್ಲ, ನಮಗೆ ಗ್ಯಾಸ್ ಇಲ್ಲ, ಗೋಳು ಗೋಳು ಗೋಳು. ಈ ಹಂತದಲ್ಲಿ ನಾವು ಉಪ್ಪು ಇದು ಬಹಳ ಬಡವರ ವಸ್ತು, ಒಂದು ರೀತಿ ಎಲ್ಲರಿಗೂ ಅಷ್ಟೇ. ಆದರೆ ಉಪ್ಪಿನ ಸತ್ಯಾಗ್ರಹವನ್ನು ಮಹಾತ್ಮ ಗಾಂಧೀಜಿಯವರು ಮಾಡಿದರು. ಬಹಳ ಅದ್ಭುತವಾಗಿ ಸತ್ಯಾಗ್ರಹ ಮಾಡಿದರು. ನಾವು ಇವತ್ತು ಬಡತನದ ಬೇಗೆಯನ್ನು, ಈ ಭ್ರಷ್ಟಾಚಾರದ ಬೇಗೆಯನ್ನು ನಾವು ತೋರಿಸೋದಕ್ಕೋಸ್ಕರ ಕನ್ನಡ ಚಳವಳಿ ವಾಟ ಪಕ್ಷ ಉಪ್ಪನ್ನು ಉಚಿತವಾಗಿ ಮಾರುವ ಮೂಲಕ ಇಡೀ ಪ್ರಪಂಚಕ್ಕೆ, ಬಡತನ ಬರೀ ನಮ್ಮಲ್ಲಿ ಒಂದೇ ಅಲ್ಲ, ಕರ್ನಾಟಕ ಇಂಡಿಯಾ ದೇಶ ಒಂದೇ ಅಲ್ಲ, ಇಡೀ ಪ್ರಪಂಚದಲ್ಲೇ ಇದೆ ಬಡತನ. ಕೆಲವು ದೇಶದಲ್ಲಿ ಆಹಾರ ಸಿಕ್ಕದೆ ಪ್ರಾಣಿಗಳು, ಆನೆಗಳನ್ನು ಕೊಂದು ತಿಂತಾ ಇದ್ದಾರೆ. ಕೆಲವು ದೇಶದಲ್ಲಿ ಅಮೇರಿಕ, ಇಸ್ರೇಲ್, ಇರಾನ್ ಇವರು ಜೋಕ್ ಮಾಡಿಕೊಂಡು ಸುಮಾರು ಲೆಕ್ಕವಿಲ್ಲದಷ್ಟ ಕೋಟಿ ಹಣವನ್ನು ಖರ್ಚು ಮಾಡಿ ಇವರು ಮೂರು ದೇಶದಲ್ಲ ಇರ್ತಕ್ಕಂಥದ್ದು. ನಮಗೂ ನೋವಾಗಿದೆ. ಇವರಿಂದ, ಅಮೇರಿಕದಿಂದ, ಇಸ್ರೇಲ್ನಿಂದ, ಈ ನಮ್ಮ ಇರಾನ್ನಿಂದ ನಮಗೆ ನೋವಾಗಿದೆ. ಇದು ನಮ್ಮೊಬ್ಬರೇ ಅಲ್ಲ, ಇಡೀ ದೇಶದ ಜನರಿಗೆ ಇದು ಭಾಳ ನೋವಾಗಿದೆ. ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನವರೇ, ನೀವು ಕೂಡಲೇ ಅಕ್ಕಿ ಕೊಟ್ಟರೆ ಆಗೋದಿಲ್ಲ. ಮೆಣಸಿನಕಾಯಿ ಏನು, ಬೆಳ್ಳುಳ್ಳಿ ಎಲ್ಲಿ ತಗೋಬೇಕು, ಈರುಳ್ಳಿ ಎಲ್ಲಿ ತಗೊಳ್ಬೇಕು, ಹಾಲು ಎಲ್ಲಿ ತಗೊಳ್ಬೇಕು? ಭಾಳ ಕಷ್ಟದಲ್ಲಿದ್ದೀವಿ. ದುಡ್ಡು ಕೊಟ್ಟು ಸರಿಪಡಿಸೋದಲ್ಲ, ಜನಜೀವನವನ್ನು ಉತ್ತಮಪಡಿಸಬೇಕು, ಯೋಜನೆ ತಯಾರು ಮಾಡಬೇಕು, ಉದ್ಯೋಗ ಕೊಡಬೇಕು. ಇವತ್ತು ಎಷ್ಟು ಜನ ಪರೀಕ್ಷೆಯಲ್ಲಿ ಪಾಸ್ ಮಾಡಿ ಪದವೀಧರರಾಗಿ ಹಳ್ಳಿಗಳಲ್ಲಿ ಸಾವಿರಾರು ಜನ ಪದವೀಧರ ಕೂತಿದ್ದಾರೆ. ಇವತ್ತು ನೀವು 50-90 ಸಾವಿರ ಉದ್ಯೋಗ ಕೊಡ್ತೀವಿ ಅಂತ ಹೊರಟಿದ್ದೀರಿ. ಈ 50-90 ಸಾವಿರ ಉದ್ಯೋಗ ಕನ್ನಡಿಗರಿಗೆ, ಗ್ರಾಮೀಣ ಪ್ರದೇಶದವರಿಗೆ ಕೊಡಬೇಕು. ಬಡತನ ಹೋಗಲೇಬೇಕು. ಖಾಸಗಿ ಶಿಕ್ಷಣ ಸಂಸ್ಥೆಗಳ ದರ್ಬಾರ್, ಪಾಳ್ಯಗಾರಿಕೆ, ದರೋಡೆ ಹೋಗಲೇಬೇಕು. ಮಕ್ಕಳಿಗೆ ಆಗ್ತಕ್ಕಂಥ ಶಿಕ್ಷಣ ವ್ಯಾಪಾರ ನಿಲ್ಲಲೇಬೇಕು. ಇದು ಕನ್ನಡ ವಾಟ ಪಕ್ಷ ಇವತ್ತು ತಮ್ಮ ಮೂಲಕ ಇಡೀ ರಾಜ್ಯಕ್ಕೆ ಸಂದೇಶವನ್ನು ಕೊಡ್ತಾ ಇದ್ದೀವಿ. ಎಲ್ಲರೂ ರಾಜ್ಯದ ಬೆಲೆ ಏರಿಕೆ ವಿರುದ್ಧ ಕೇಳೋದಕ್ಕೆ ಸಿದ್ಧರಾಗಿ, ಹೋರಾಟಕ್ಕೆ ಸಿದ್ಧರಾಗಿ. ಬೆಲೆ ಏರಿಕೆ ಒಂದೇ ಅಲ್ಲ, ನೂರಾರು ಬೇಡಿಕೆಗಳು. ಯಾವುದು ಹೇಳಬೇಕು, ಯಾವುದು ಬಿಡಬೇಕು? ನೂರಾರು ಬೇಡಿಕೆಗಳು. ಉತ್ತರ ಕರ್ನಾಟಕ ಅಭಿವೃದ್ಧಿ, ಹೈದರಾಬಾದ್ ಅಭಿವೃದ್ಧಿ, ಕರ್ನಾಟಕದ ಅಭಿವೃದ್ಧಿ,
ನಿಮಗೆ ಹೇಳೋದಾದರೆ ಮೈಸೂರೇ ಅಭಿವೃದ್ಧಿ ಆಗಲಿಲ್ಲ. ಮೈಸೂರೇ ಅದ್ಭುತವಾಗಿ ಅಭಿವೃದ್ಧಿ ಆಗಬೇಕಾಗಿತ್ತು. ಮೈಸೂರಿಗೆ ಪ್ರವಾಸಿಗರಿಂದ ಬರುವ ಹಣ ಇಡೀ ರಾಜ್ಯದ ಆಯವೇ ಆಗಬೇಕಾಗಿತ್ತು. ಮೈಸೂರಿನ ಅಷ್ಟು ಅಂದವಾಗಿ, ಚಂದವಾಗಿ, ಸುಂದರವಾಗಿ ಇಡೀ ಪ್ರಪಂಚವೇ ಮೈಸೂರಿಗೆ ಬಿದ್ದು ಬಿದ್ದು ಬರಬೇಕಾಗಿತ್ತು. ಆ ಕೆಲಸ ಮಾಡಲಿಲ್ಲ. ಇದಕ್ಕೆ ಈ ಒಂದು ರಾಜ್ಯ ಸರ್ಕಾರ, ಇಂದಿನ ಸರ್ಕಾರಗಳು ಎಲ್ಲವೂ ಇದಕ್ಕೆ ಹೊಣೆಯಾಗಿರ್ತವೆ. ಆದ್ದರಿಂದ ಇವತ್ತು ಉಪ್ಪನ್ನು ಮಾರುವ ಮೂಲಕ ತೀವ್ರವಾಗಿ ಹೋರಾಟವನ್ನು ಮಾಡ್ತೇವೆ. ಸಿದ್ದರಾಮಯ್ಯನವ್ರಿಗೆ ಈ ಮುಂಚೆ ಇದ್ದಂತ ಗಟ್ಟಿ ಧ್ವನಿ ಈಗಿಲ್ಲ. ಅವ್ರು ನೋಡಿದ್ರೆ ಮೋಸ್ಟ್ಲಿ ಮಾಟ ಮಂತ್ರ ಮಾಡಿಸ್ಬಿಟ್ಟಿರ್ಬೇಕು ಅಂತಾರೆ ಸರ್. ಇಲ್ಲ ಸಿದ್ದರಾಮಯ್ಯನಿಗೆ ಮಾಟ ಮಂತ್ರ ಮಾಡಿಸೋಕ್ಕೆ ಯಾವ ಮಂತ್ರಗಾರನೂ ಇಲ್ಲ ಕರ್ನಾಟಕದಲ್ಲಿ. ಸಿದ್ದರಾಮಯ್ಯ ಆ ವಿಚಾರದಲ್ಲಿ ಯಾರು ಮಂತ್ರ ಮಾಯ ಮಾಡಿಸ್ತಾರೆ ಅದೆಲ್ಲ ಬಹಳ ಬುದ್ಧಿವಂತಿಕೆ. ಸಿದ್ದರಾಮಯ್ಯ ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನೀವು ನೋಡ್ಬೇಕೀಗ ರಸ್ತೆಯಲ್ಲಿ ಹೋಗುವಾಗ ಎಡಬಲನು ಮಾತಾಡಲ್ಲ, ಆರಾಮಾಗಿ ನಡ್ಕೊಂಡು ಈ ಹಳ್ಳಿಲಿ ದೇವ್ರು ನಡೆಸ್ಕೊಂಡು ಹೋಗ್ತಾರಲ್ಲ, ನಡ್ಕೊಂಡು ಹೋಗ್ತಾ ಗೊತ್ತು. ಎಲ್ಲ ಕಿವಿಲಿ ತಲೆಯಲ್ಲಿ ಎಲ್ಲ ಇಟ್ಕೊಂಡು ಎಲ್ಲಿ ಮ್ಯಾಜಿಕ್ ಮಾಡಬೇಕು ಅಲ್ಲಿ ಮ್ಯಾಜಿಕ್ ಮಾಡ್ಬೋದು. ಸಿದ್ದರಾಮಯ್ಯ ಅದು ಸುಲಭ ಅಲ್ಲ, ಅದು ಸುಲಭ ಅಲ್ಲ, ತೆಗಿಯೋಕ್ಕೂ ಆಗಲ್ಲ. ಇವ್ರು ಯಾರು ಏನು ಹೇಳಲಿ. ಹೌದ್ರಿ, ಸಿದ್ದರಾಮಯ್ಯನ ತೆಗೆದು ಏನು ಮಾಡ್ತೀರಿ? ಯಾರು ಸಿದ್ದರಾಮಯ್ಯನ ತೆಗೆದು ಸುಮ್ಮ ಹುಡುಗಾಟ ಮಾಡ್ತೀರಿ? ಸಿದ್ದರಾಮಯ್ಯ 28 ಹೌದು, ಮುಂದೇನೂ ಹೌದು. ನನ್ನ ಪ್ರಕಾರ ನನಗೇನು ಸಿದ್ದರಾಮಯ್ಯನವರಿಂದ ನನಗೆ ಯಾವ MLCನೂ ಬೇಡ, ಏನೂ ಬೇಡ. ನಾನೇ MLC ಆಗ್ತೀನಿ, ನಾನೇ MLA ಆಗ್ತೀನಿ. ಯಾರ ಕೃಪೆಯೂ ನನಗೆ ಬೇಡ. ಆದರೆ ರಾಜ್ಯದಲ್ಲಿ ಒಬ್ಬ ಎಲ್ಲೋ ಒಂದು ಸರ್ಕಾರದಲ್ಲಿ ಇವರು ಮುಖ್ಯಮಂತ್ರಿ ಅನ್ಬೇಕಾದ್ರೆ ಆ ಮನುಷ್ಯನ ಆಯಾ ಅವ ನಡುವೆ ಆ ವ್ಯಕ್ತಿ ಗುಣ ಇದೆಲ್ಲ ಇರಬೇಕು. ಮತ್ತು ಸಿದ್ದರಾಮಯ್ಯನಿಗೆ ನೆನ್ನೆ ಮನೆ ಬಂದಿಲ್ಲ, ಸುಮಾರು ಒಂದು 50 ವರ್ಷದ ಬಾಂಧವ್ಯ ಮತ್ತು ಮಂತ್ರಿಯಾಗಿ ಮತ್ತು ಆಯವ್ಯಯವನ್ನು ಮಂಡಿಸಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಭಾಳ ಅನುಭವ ಇದೆ. ನಾನೇನು ಇದನ್ನು ಯಾವುದೇ ಒಂದು ಇದರಲ್ಲಿ ನಾನು ಇವತ್ತೇನು ಹೇಳ್ತಾ ಇಲ್ಲ. ನಾನು ವರ್ಷಗಟ್ಟಲೆಯಿಂದ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ನವ್ರಿಗೆ ಬುದ್ಧಿ ಹೇಳ್ತೀನಿ, ಸಿದ್ದರಾಮಯ್ಯನ ಕಳ್ಕೊಂಡ್ರೆ ನೀವೆಲ್ಲ ಪುಡಿ ಹೋಗ್ತೀನಿ, ಯಾರು ಉಳಿಯಲ್ಲ. ಗೊತ್ತಾಯ್ತಾ? ಹುಷಾರ್, ಕಳ್ಕೊಬೇಡಿ. ಸಿದ್ದರಾಮಯ್ಯ 28ವರೆಗೂ ಇರಲಿ, ಆಮೇಲೆ ಆರೋಗ್ಯ ಇದ್ದರೆ ಇನ್ನೂ ಮುಂದೆ ಇರಲಿ, ತಪ್ಪೇನಿಲ್ಲ. ಏನು ಅಪರಾಧ ಆಯ್ತು ರೀ? ಸಿದ್ದರಾಮಯ್ಯ ಇದ್ದರೆ ಏನು ಅಪರಾಧ? ಏನು ವಿಧಾನಸೌಧ ಮಾರ್ಬಿಡ್ತಾರ? ಕಬ್ಬನ್ ಪಾರ್ಕ್ ಮಾರ್ಬಿಡ್ತಾರ? ಮೈಸೂರು ಮಾರ್ಬಿಡು? ಇರಲಿ ಬಿಡ್ರಿ. ಯಾಕೆ ನೀವು ದ್ವೇಷ ಮಾಡೋದು? ಯಾರು ನೀವು ಏನು ಹೇಳಿ? ಸಿದ್ದರಾಮಯ್ಯ ಇರಬೇಕು. ಸಿದ್ದರಾಮಯ್ಯನ ತೆಗೆದ್ರೆ ಕ್ರಾಂತಿ ಆಗುತ್ತೆ. ಹುಷಾರ್, ಎಚ್ಚರ. ಹೇಳ್ತೀನಿ. ಜನವಾರದ್ದು ಹೇಳ್ಬೇಕಾ? ಹೇಳ್ತಿರ್ತೆ. ಇದು ಸಿದ್ದರಾಮಯ್ಯನವ್ರನ್ನ ಪಾಪ ನೀವು ಮನೆಗೆ ಕಳಿಸ್ಬೋದು, ಬಟ್ ಅವ್ರ ಸೇವೆನ ನೀವು ಪರಿಗಣಿಸಲ್ವಾ? ಹೋಗ್ಬಿಡಿ ಅಂತ ಹೇಳ್ಬಿಡ್ತೀರಿ ನೀವು. ಇರಲಿ, 28ಕ್ಕೂ ಇರಲಿ, ಮುಂದೇನೂ ಇರಲಿ. ನನಗೇನು ಸೀಟ್ ಕೊಡೋದು ಬೇಡ, ಏನು ನಾವು ಕೇಳಲ್ಲ. ಆದರೆ ನಾನು ಸುಮಾರು 1967 ಮೊದಲನೇ ಶಾಸನಸಭೆಯ ಮೆಂಬರ್. ನೀವು ಯಾರು ಹುಟ್ಟಿರಲಿಲ್ಲ 67ರಲ್ಲಿ. ನಾನು ಅಲ್ಲಿಂದ ಇಲ್ಲಿವರೆಗೂ ನೋಡ್ಕೊಂಬಂದಿದ್ದೀನಿ. ಯಾರೂ ಸಿಗ್ತಾ ಇಲ್ಲ. ಈಗ ಇರೋದರಲ್ಲಿ ಏನು ಸಿದ್ದರಾಮಯ್ಯನೂ ಏನು ಭಾರಿ ಅಂತ ಹೇಳಲ್ಲ, ಇರೋದರಲ್ಲಿ ತೀರಾ ನಮಗೆ ಪಾಯಸ ಸಿಗದಿದ್ರೂ ಕಡಲೆಕಾಯಿ ಸಿಗುತ್ತಲ್ಲ, ಅದಕ್ಕೋಸ್ಕರ ಸಿದ್ದರಾಮಯ್ಯ ಇರಲಿ. ಇನ್ನೇನು ನಮಗೇನು ಸಿದ್ದರಾಮಯ್ಯ ನನ್ನ ಕರೆದ್ಬಿಟ್ಟು ಏನು ಅವ್ರು ನಿಮ್ಗೆ ಹೇಳೋದಾದರೆ, ನನಗೆ ಪ್ರಶಸ್ತಿ ಒಂದು ಕಮಿಟಿ, ಪಾಟೀಲ್ ಕಮಿಟಿ ಕೊಡಬೇಕು ಇವ್ರಿಗೆ, ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಅಂತೇಳಿ ಅದಕ್ಕೆ ಹೇಳಿದ್ರು. ಇಲ್ಲ, ನಾನು ತಗೊಳ್ಳಲ್ಲ ಅಂದ್ಬಿಟ್ಟು. ಬೇಕಾಗಿಲ್ಲ ನನಗೆಂತ, ನಮಗೆಲ್ಲ ಪ್ರಶಸ್ತಿ ಬೇಕಾಗಿಲ್ಲ. ನಾವೇ ಈ ರಾಜ್ಯದಲ್ಲಿ ನಮಗೆ ನಾವೇ